ಇವತ್ತು ರಾಮನಗರ ಜಿಲ್ಲೆಗೆ ಮತ್ತು ನನ್ನ ರಾಜಕೀಯದ ಬದುಕಿಗೆ ಅತಿ ಹೆಚ್ಚು ಸಂತೋಷ ತಂದಂಥ ಒಂದು ದಿನ. ಬೆಂಗಳೂರಿಗೆ, ರಾಮನಗರಕ್ಕೆ, ಟೌನ್ಗಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಮಕ್ಕಳು ವಲಸೆ ಹೋಗೋದನ್ನು ತಪ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಈ ಕಾರ್ಯಕ್ರಮವನ್ನು ತಂದಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸರ್ಕಾರದ ಹಣ ಇಲ್ಲ, ಎಲ್ಲ CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಹಣದಿಂದ ಕನಿಷ್ಠ 7 ರಿಂದ 10 ಲಕ್ಷ ರೂಪಾಯಿವರೆಗೂ 10 ಕೋಟಿ 7 ಕೋಟಿಯಿಂದ 10 ಕೋಟಿ ರೂಪಾಯಿವರೆಗೂ ಇನ್ವೆಸ್ಟ್ಮೆಂಟು ಒಂದೊಂದು ಶಾಲೆಗೆ ಆಗ್ತದೆ. 800 ರಿಂದ 1200 ಮಕ್ಕಳವರೆಗೂ ಕೂಡ ಇದನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದನ್ನ ಪೈಲಟ್ ಆಗಿ ನಮ್ಮ ಜಿಲ್ಲೆಯಿಂದಲೇ ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು 20 ಸ್ಕೂಲ್ಗಳಿಗೆ ನಾವು ಒಪ್ಪಂದವನ್ನು ಮಾಡ್ಕೊಂಡಿದ್ದೇವೆ. ಕೆಲವು ಕಡೆ ಈಗಾಗಲೇ ಮಾಗಡಿలో ಹೋಗಿ ನಾನು ಕುದೂರಲ್ಲ ಬುದ್ಧಿ ಪೂಜೆ ಕೂಡ ನಾನು ಮಾಡಿ ಬಂದೆ. ನಮ್ಮಲ್ಲೂ ಕೂಡ ಇದನ್ನ ಪ್ರಾರಂಭ ಆಗ್ತಾ ಇದೆ. ಎಲ್ಲೆಲ್ಲಿ ಮಾಡ್ತಾ ಇದ್ದೀವಿ ಅಂತೇಳಿ ಪಟ್ಟಿಯನ್ನು ಕೂಡ ಬಿಡುಗಡೆಯನ್ನು ನಾವು ಮಾಡಿದ್ದೇವೆ. ಇದು ಇಡೀ ದೇಶಕ್ಕೆ ಇದೊಂದು ಮಾದರಿ ಕಾನ್ಸೆಪ್ಟ್ ಆಗ್ತದೆ. ಇದನ್ನು ನನ್ನ ಚುನಾವಣಾ ಪ್ರಣಾಳಿಕೆಯಲ್ಲೂ ಇದನ್ನು ನಾನು ಸೇರಿಸಿದ್ದೇವೆ. ಬಹಳ ಜನ ಈಗ ನಮ್ಮ ಬಜೆಟಲ್ಲೂ ಕೂಡ ಮುಖ್ಯಮಂತ್ರಿಗಳವ್ರ ಕೈಲಿ ಒಂದು ಘೋಷಣೆ ಕೂಡ ನಾವು ಮಾಡಿಸಿದ್ದೇವೆ. 2000 ಶಾಲೆ ಈ ಸ್ಟೇಜಲ್ಲಿ ಪ್ರಾರಂಭ ಮಾಡ್ತೀವಿ. ಇದು ಇಲ್ಲಿಂದ ಪ್ರಾರಂಭ ಆಗ್ತಾ ಇದೆ. ಇವತ್ತು ನಾನು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಹತ್ರ ಮಾತಾಡಿದ್ದೀನಿ, ದೊಡ್ಡ ದೊಡ್ಡ ಸಂಸ್ಥೆಗಳಂತ. ಅವರು ಟೆಕ್ನಿಕಲ್ ಸ್ಟಾಫ್ನ ಅವರು ಎಲ್ಲೆಲ್ಲಿ ವೇಕೆನ್ಸಿ ಇದೆ ಅವರೇ ಕೊಡ್ತಾರೆ. ಈಗ ನಾನು 4 ಸ್ಕೂಲ್ನ ನಾನು 3 ಸ್ಕೂಲ್ ನಡೆಸ್ತಾ ಇದ್ದೀನಿ. ನಾನು 3 ಸ್ಕೂಲ್ನ ಅಲಾಟ್ ಮಾಡ್ಕೊಡ್ತೀನಿ. ಅಲ್ಲೇನು ಟೀಚರ್ಸ್ ಶಾರ್ಟೇಜ್ ಇದೆ ಅದನ್ನು ನಾನು ಅಲ್ಲಿಗೆ ಕೊಡ್ತೇನೆ. ನಾನೇ ಸಂಬಳ ಕೊಡ್ತೀನಿ, ನಮ್ಮ ಸಂಸ್ಥೆಯಿಂದ ಸಂಬಳ ಕೊಟ್ಬಿಟ್ಟು ಆ ಮಕ್ಕಳಿಗೆ ಏನೇನು ಶಾರ್ಟೇಜ್ ಇದೆ ಆ ಕ್ವಾಲಿಟಿ ಎಜುಕೇಷನ್ ನಾವೇ ನೋಡ್ತೀವಿ. ಅದು ಸರ್ಕಾರಿ ಶಾಲೆ ಆಗಿರ್ತದೆ, ಸರ್ಕಾರಿ ಶಾಲೆ. ಇದು ನಾವು ಬಿಲ್ಡಿಂಗ್ ಕಟ್ಟುವ ತಕ್ಷಣ ಈ ಬಿಲ್ಡಿಂಗು ಅವ್ರ ಸ್ವಂತ, ಹೆಸರು ಅವ್ರದ್ದು ಅಷ್ಟೇ. ಆಡಳಿತ ಮ್ಯಾನೇಜ್ಮೆಂಟ್ ಕೂಡ ಲೋಕಲ್ ಇನ್ಸ್ಟಿಟ್ಯೂಷನ್, ಅದು ಗೌರ್ಮೆಂಟ್ದೇ ಮ್ಯಾನೇಜ್ಮೆಂಟ್. ಸರ್ಕಾರಿಗೆ ಮಕ್ಕಳಿಗೆ ನಮಗೆ ಕ್ವಾಲಿಟಿ ಎಜುಕೇಷನ್ ಸಿಗಬೇಕು ಅಂತ ಇಲ್ಲಿ ಈಗ ಬೆಂಗಳೂರಲ್ಲಿ ನಾವು ನಡೆಸೋ ಶಾಲೆಗಳಿಗೆ ಕನಿಷ್ಠ 1.5 ಲಕ್ಷ 1,90,000 ವರ್ಷಕ್ಕೆ ಕೊಡ್ತಾ ಇದ್ವಿ. ಅದು ನಮ್ಮ ಹಳ್ಳಿ ಮಕ್ಕಳಿಗೆ ಕೊಡೋಕೆ ಆಗ್ತಾ ಇಲ್ಲ. ಆ ದೃಷ್ಟಿಯಿಂದ ಆ ಕ್ವಾಲಿಟಿ ಎಜುಕೇಷನ್ ನಮ್ಮ ಹಳ್ಳಿ ಮಕ್ಕಳಿಗೆ ಕೊಡಬೇಕು. ಬೆಂಗಳೂರಿಗೆ ವಲಸೆ ಹೋಗೋದು, ಗಾಡಿ ತಳ್ಳಕ್ಕೆ ಹೋಗ್ತಾನೆ, ಕೂಲಿಗೆ ಹೋಗ್ತಾನೆ, ಮೊಟ್ಟೆ ಆಮ್ಲೆಟ್ ಹಾಕಕ್ಕೆ ಹೋಗ್ತಾನೆ, ಹೂವು ಮಾರಕ್ಕೆ ಹೋಗ್ತಾನೆ. ಈ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅಲ್ಲೋಗಿ ಬಾಡಿಗೆ ಮಾಡಬೇಕಾಗ್ತದೆ. ಬಾಡಿಗೆಗೆ 12,000 ಕಟ್ಟಬೇಕಾಗ್ತದೆ. ಅದ್ರ ಬದಲು ಮಕ್ಕಳಿಗೆ ಇಲ್ಲೇ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಈ ಯೋಜನೆಯನ್ನು ನಾವು ಇಲ್ಲಿಗೆ ತಂದು ಈ ಜಿಲ್ಲೆಯಲ್ಲಿ ಪ್ರೈವೇಟು ಇವತ್ತು ಯಾರು ಇಲ್ಲಿಗೆ ಬಂದಿದ್ರಲ್ಲ ಇವ್ರು ಸಣ್ಣ ಜನ ಯಾರು ಬಂದಿದ್ರು, ಇನ್ನೂ ಭಾಳ ಜನ ಇದ್ದಾರೆ. ನಾವು ಇವತ್ತು ಫಸ್ಟು 20 ಒಂದು ಪೈಲಟ್ ಒಂದೊಂದು ತಾಲೂಕಿಗೆ 5 ಶಾಲೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ಜಾಗನೂ ಐಡೆಂಟಿಫೈ ಮಾಡಿದ್ವಿ, ಜಮೀನು ಐಡೆಂಟಿಫೈ ಆಗಿದೆ. ಅವರೇ ಕಟ್ಕೊಡೋದು ಅಂತ ಹೇಳಿದ್ವಿ. ನಮಗೆ ಅವ್ರಿಗೆ ಸ್ಕೂಲ್ ಹೆಸರು ಖಾತೆ, ನಮಗೆ ದುಡ್ಡು ಕೊಡಬೇಡಿ ಅಂತ ಹೇಳಿದ್ವಿ. ನಾವು ದುಡ್ಡು ತೊಗೊಂಡೋ ತಿರ್ಗಾ ಸರ್ಕಾರಕ್ಕೆ ಕಟ್ಟೋ, ನಾನು ಯಾರಿಗೂ ಕಾಂಟ್ರಾಕ್ಟ್ ಕಟ್ಟೆ, ಅದು ಯಾವುದೂ ಇಲ್ಲ. ಇಲ್ಲಿ ಅವ್ರು ಕಟ್ಟೋದು ನಮ್ಗೆ ಹ್ಯಾಂಡ್ ಓವರ್ ಮಾಡೋದು, ಇಷ್ಟೇ ಕೆಲಸ. ನಾವು ನಮ್ಮ ಟೀಚರ್ಸ್ಗೆ ಸ್ವಲ್ಪ ಟ್ರೈನ್ ಮಾಡ್ತೀವಿ. ನಮ್ಮ ಸಂಸ್ಥೆಗಳಿಂದ ನಮ್ಮ ಕ್ವಾಲಿಟಿ ಎಜುಕೇಷನ್ ಟೀಚರ್ಸ್ಗೆ ಟ್ರೈನ್ ಮಾಡುತ್ತಾ ಇದೊಂದು ವಿನೂತನವಾದಂಥ ಒಂದು ಯೋಜನೆ ನಂಬರ್ 1. ಎರಡನೇದು ರಾಮನಗರ ಜಿಲ್ಲೆ. ರಾಮನಗರ ಜಿಲ್ಲೆಯಲ್ಲಿ ನಾವು ಹೇಳಿದ್ದೇವೆ ಮಾಡೆಲ್ ಡಿಸ್ಟ್ರಿಕ್ಟ್ ಮಾಡ್ತೀವಿ ಅಂತ ಹೇಳಿದ್ದೇವೆ. ಬೇರೆದಕ್ಕೆಲ್ಲ ನಾನು ಆಮೇಲೆ ಬರ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.